ನೀಟ್ ಏನಾಗುತ್ತೋ ಅಂತ ಗೊತ್ತಿರಲಿಲ್ಲ. ಸೊ ಬಿಫೋರ್ ಒಂದು ಹಾಕೋಣ ಅಪ್ಲಿಕೇಶನ್ ಅಂತ ಹೇಳ್ಬಿಟ್ಟು ಲೈಕ್ ಯೂಟ್ಯೂಬ್ಸ್ ನೋಡ್ತಿರುವಾಗ ಅಲ್ಲಿ ಮೆಡಿಪೀಡಿಯಾ ಬ್ಯಾಂಗ್ಳೂರ್ ಬ್ರಾಂಚ್ ಅಂತ ಕಾಣಿಸ್ತು. ಮ್ಯಾಮ್ ಹೇಳ್ಬೇಕಂದ್ರೆ ರಿಯಲ್ ಆಗಿ ನನ್ನ ಫ್ರೆಂಡ್ ಒಬ್ಳು ಲೈಕ್ ಇಲ್ಲೇ ಆಗಿರೋದ್ರಿಂದ ಅವಳು ತುಂಬಾ ಸಫರ್ ಮಾಡ್ತಿದ್ಲು. ಹತ್ಕೊಂಡು ಬಂದ್ವಿ ಬರ್ಬೇಕಾದ್ರೆ. ಈಗ ನಮಗೆ ಖುಷಿಯಾಗಿ ಇಲ್ಲೆಲ್ಲ ನೋಡಿ ಅಟ್ಮಾಸ್ಫಿಯರ್ನ ತುಂಬಾ ಕಳಿಸ್ತಾ ಇರೋದೇನು ನಮಗೆ ಬೇಜಾರಾಗ್ತದೆ. ಏನೋ ಒಂದು ಅಚೀವ್ ಮಾಡಬೇಕು ಅಂದ್ರೆ ಏನೋ ಒಂದು ಬಿಟ್ಟು ಹೋಗ್ಬೇಕು ಅಂತಾರಲ್ಲ ಹಾಗೆ. ಹೆಲೋ ಎವ್ರಿವನ್, ಇವತ್ತು ನಮ್ಮ ಜೊತೆ ಇದ್ದಾರೆ ತೀಕ್ಷಾ ಅವರು. ಸೊ ಇವರು ಎಲ್ಲಿಂದ ಹಾಗೆ ಮೆಡಿಪೀಡಿಯಾಗೆ ಹೇಗೆ ಕನೆಕ್ಟ್ ಆದ್ರು ಅಂತ ತಿಳ್ಕೊಳ್ಳೋಣ. ಹಾಯ್ ತೀಕ್ಷಾ. ಹಲೋ ಮ್ಯಾಮ್. ಎಲ್ಲಿಂದ ನೀವು? ನಾನು ಬಂದು ಹಾಸನಿಂದ. ಸೊ ಮೆಡಿಪೀಡಿಯಾಗೆ ಹೇಗೆ ಕನೆಕ್ಟ್ ಆದ್ರಿ ನೀವು? ನಾನು ಫಸ್ಟು ನೀಟ್ ಏನಾಗುತ್ತೋ ಅಂತ ಗೊತ್ತಿರಲಿಲ್ಲ. ಸೊ ಬಿಫೋರ್ ಒಂದು ಹಾಕೋಣ ಅಪ್ಲಿಕೇಶನ್ ಅಂತ ಹೇಳ್ಬಿಟ್ಟು ಲೈಕ್ ಯೂಟ್ಯೂಬ್ಸ್ ನೋಡ್ತಿರುವಾಗ ಅಲ್ಲಿ ಮೆಡಿಪೀಡಿಯಾ ಬ್ಯಾಂಗ್ಳೂರ್ ಬ್ರಾಂಚ್ ಅಂತ ಕಾಣಿಸ್ತು. ಸೊ ಅದಕ್ಕೆ ಡಯಲ್ ಮಾಡಿದಾಗ ಫಸ್ಟ್ ಕಾಲ್ ಮಾತಾಡಿದೆ ನೀವು. ಸೊ ಅಂದ್ರೆ ನಿಮ್ಗೆ ಇವಾಗ ಬೆಂಗಳೂರಲ್ಲಿ ತುಂಬಾ ಕನ್ಸಲ್ಟೆನ್ಸ್ ಇದೆ, ಆಲ್ಮೋಸ್ಟ್ ಎಲ್ಲ ಕಾಲ್ ಮಾಡಿರ್ತಾರೆ ಕೂಡ. ಸೊ ನಿಮ್ಗೆ ಮೆಡಿಪೀಡಿಯಾ ಹೇಗೆ ಇಷ್ಟ ಆಯ್ತು? ಅಂದ್ರೆ ದ ವೇ ಯು ಸ್ಪೀಕ್, ಆಮೇಲೆ ಏನೇ ಇಲ್ಲಿ ಫ್ಯೂ ಮಿನಿಟ್ಸ್ ಬಿಟ್ಟು ಟಕ್ಕ ಮೆಸೇಜ್ ಮಾಡ್ತೀರಾ. ಲೈಕ್ ಆ ಥರ ಪ್ರಾಬ್ಲಮ್ಸ್ ಏನೂ ನಮಗೆ ಬಂದಿರಲಿಲ್ಲ ಇಷ್ಟು ದಿನ. ಸೊ ಅದು ನಂಗೆ ತುಂಬ ಇಷ್ಟ ಆಯಿತು. ಬೇಗ ಕೋಆಪರೇಟ್ ಮಾಡ್ತೀರಾ ಚೆನ್ನಾಗಿ. ಪ್ರೋಸೆಸ್ ಎಲ್ಲ ನಿಮ್ಗೆ ಇಷ್ಟ ಆಯ್ತಾ? ಲೈಕ್ ಎವ್ರಿ ಸ್ಟೆಪ್ ಕೂಡ ಈಸಿಯಾಗಿ ಮಾಡಿಕೊಟ್ರೆ, ಡಾಕ್ಯುಮೆಂಟೇಶನ್, ವೀಸಾ, ಪಾಸ್ಪೋರ್ಟ್ ಇದ್ರ ಬಗ್ಗೆ? ಮ್ಯಾಮ್ ಹೇಳ್ಬೇಕಂದ್ರೆ ರಿಯಲ್ ಆಗಿ ನನ್ನ ಫ್ರೆಂಡ್ ಒಬ್ಳು ಲೈಕ್ ಇಲ್ಲೇ ಆಗಿರೋದ್ರಿಂದ ಅವಳು ತುಂಬಾ ಸಫರ್ ಮಾಡ್ತಿದ್ಲು. ಬಟ್ ನಾನು ಎಷ್ಟು ಆರಾಮಾಗಿದ್ದೆ ಅಂದ್ರೆ ಲೈಕ್ ನಂದೇನು ಹೋಗೋದು ಬರೋದು ಏನು ಇರಲಿಲ್ಲ, ಎಲ್ಲ ನಿಮ್ ಥ್ರೂನೇ ಆಗಿರೋದ್ರಿಂದ ತುಂಬಾ ಈಸಿ ಆಗಿದೆ ಅಂತ ಹೇಳಕ್ ಇಷ್ಟ. ಸೊ ಅಂದ್ರೆ ಹೇಗೆ ಅನಿಸಿದೆ ಇವಾಗ ನೀನ್ ರಷ್ಯಾಗೆ ನಾಳೆ ಟ್ರಾವೆಲ್ ಮಾಡ್ತಿದ್ಯಾ? ಸೊ ಪೇರೆಂಟ್ಸ್ ನ ಬಿಟ್ಟಿರೋದಾಗಿರ್ಬೋದು, ನೀನ್ ಡಾಕ್ಟರ್ ಆಗ್ತಿದ್ಯಾ, ಅದು ಹೇಗೆ ಅನಿಸ್ತಿದೆ ನಿಂಗೆ? ದಟ್ ಈಸ್ ವೆರಿ ಹಾರ್ಡೆಸ್ಟ್ ಪಾರ್ಟ್ ಅಂತ ಹೇಳ್ಬೋದು. ಯಾಕಂದ್ರೆ ಲೈಕ್ ಫ್ಯಾಮಿಲಿ ಬಿಟ್ಟು 2 years ಕಾಲೇಜ್ ಬಿಟ್ರೆ ನೆಕ್ಸ್ಟ್ ಇನ್ನ 6 years ಬಿಡೋದಂದ್ರೆ ಇಟ್ಸ್ ನಾಟ್ ಈಸಿ. ಏನು ಮಾಡೋಕ್ಕಾಗಲ್ಲ. ಏನೋ ಒಂದು ಅಚೀವ್ ಮಾಡ್ಬೇಕು ಅಂದ್ರೆ ಏನೋ ಒಂದು ಬಿಟ್ಟು ಹೋಗ್ಬೇಕು ಅಂತಾರಲ್ಲ ಹಾಗೆ. ಸೊ ಅಪ್ಕಮಿಂಗ್ ಸ್ಟೂಡೆಂಟ್ಗೆ ಏನೇ ಹೇಳ್ತೀಯಾ? ಅಂದ್ರೆ ಈಸಿಯಾಗಿ ಮಾಡ್ಕೊಡ್ತಾರೆ, ಎಲ್ಲ ಸ್ಟೆಪ್ ಬರ್ಬೋದು ಅಂತ ನಿಂಗೆ ಅನಿಸ್ತಿದ್ಯಾ? ಹಾ, ಪಕ್ಕ ಡೆಫಿನೆಟ್ಲಿ. ಯಾಕಂತ ಅಂದ್ರೆ ಇಷ್ಟು ಈಸಿಯಾಗಿ ಎಲ್ಲ ಮಾಡ್ಕೊಡ್ತಾರೆ, ಅವರೇ ಮಾಡ್ಕೊಡ್ತಾರೆ ಅಂತ ಅಂದ್ಮೇಲೆ ಅವ್ರಿಗೇನು ರಿಸ್ಕೇ ಇರಲ್ಲ ಹೇಳ್ಬೇಕಂದ್ರೆ. ನಿಮ್ ಕೌನ್ಸಿಲರ್ ಆಗಿರ್ಬೋದು, ನಿಮ್ ಡೈರೆಕ್ಟರ್ ಮ್ಯಾಮ್ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀಯಾ? ಪ್ರಾರ್ಥನಾ ಮ್ಯಾಮ್ ಮೇಲಂತೂ ಲೈಕ್ ಯಾವಾಗ್ಲೂ ಎಷ್ಟು ಮೆಸೇಜ್ ಮಾಡ್ತಿದ್ದೆ ಅಂದ್ರೆ ನಾನು ಚೂರ್ಸಿರಿಕೋ ಕೇಳ್ತಿದ್ದೆ. ಚೂರ್ಸಿರಿಕೋ ಅವ್ರ ಪಕ್ಕ ಒಪಿನಿಯನ್ ಹೇಳ್ತಾ ಇದ್ರು. ಮತ್ತೆ ಪೂರ್ಣಿಮಮ್ಮ ಅಷ್ಟೇ ಡೈಲಿ ಲೈಕ್ ಏನೇ ಒಂದು ಮ್ಯಾಮ್ ಬಿಸಿ ಇದ್ದಾಗ ಪ್ರಾರ್ಥನಾ ಮ್ಯಾಮ್, ಪೂರ್ಣಿಮಮ್ ಬೇಗ ಇದ್ ಮಾಡೋರು, ಮೆಸೇಜ್ ಎಲ್ಲ ನೋಡೋರು, ರೆಸ್ಪಾಂಡ್ ಮಾಡೋರು. ನಂಗೆ ಫಸ್ಟ್ ಇಷ್ಟ ಆಗಿದೆ ಅಂದ್ರೆ ತುಂಬಾ ಬೇಗ ರೆಸ್ಪಾಂಡಿಂಗ್ ಆಗಿದ್ರು ಅಂತ, ಅದೇ ಒಂದು ಹ್ಯಾಪಿ. ಓಕೆ, ಸೊ ಈಗ ಇವ್ರ ಪೇರೆಂಟ್ಸ್ ಕೂಡ ಇದ್ದಾರೆ, ಅವ್ರಿಗೂ ಕೂಡ ಕೇಳ್ಕೊಳ್ಳೋಣ ಹೇಗೆ ಅನಿಸ್ತದೆ ಅಂತ. ಹಲೋ ಸರ್, ಹೇಗೆ ಅನಿಸ್ತದೆ ಸರ್ ಸ್ಟೂಡೆಂಟ್ ಇವಾಗ ಡಾಕ್ಟರ್ ಆಗ್ಲಿಕ್ಕೆ? ನಮಗೆ ಇದೆಲ್ಲ ನೋಡಿ ತುಂಬಾ ಖುಷಿ ಆಯ್ತು. ಹಾಗೆ ಮತ್ತೆ ಈಗ ಇಲ್ಲಿಗೆ ಬಂದ್ಮೇಲಂತೂ ನನ್ನ ಮಗನ ಕಳ್ಸೋದಕ್ಕೆ ಎಷ್ಟು ಖುಷಿ ಆಗ್ತದೆ ಅಂದ್ರೆ ಹತ್ಕೊಂಡು ಬಂದ್ವಿ ಬರ್ಬೇಕಾದ್ರೆ. ಈಗ ನಮ್ಗೆ ಖುಷಿಯಾಗಿ ಇಲ್ಲೆಲ್ಲ ನೋಡಿ ಅಟ್ಮಾಸ್ಫಿಯರ್ನ ತುಂಬಾ ಕಳಿಸ್ತಾ ಇರೋದೇನು ನಮ್ಗೆ ಬೇಜಾರಾಗ್ತದೆ. ಬಿಟ್ಟಿರ್ಬೇಕು ಅಂದ್ರೆ ಈಸಿ ಇದೆ ಸರ್? ಇಲ್ಲ, ಈಗೇಂದ್ರೆ ಮೀಡಿಯಾ ಎಲ್ಲ ಇರೋದ್ರಿಂದ ನಮ್ಗೆ ಬಿಟ್ಟಿದ್ರು ವಿಡಿಯೋ ಕಾಲ್ ಅಲ್ಲಿ ಇರುತ್ತೆ. ಅದೊಂದು ನಮ್ಮ ಇದರಿಂದ ಎಲ್ಲ ಆರಾಮಾಗಿ ಇರ್ತೀವಿ ಅಂತ ಅನ್ಕೊಂಡಿದ್ವಿ. ಮಿಡಿಪಿಡಿಯಾ ಅಂತೂ ಎಲ್ಲ ಕಡೆ ತುಂಬಾ ಚೆನ್ನಾಗಿ ಇದೇ ತರ ಇದಾಗ್ಲಿ ಅಂತ ನಾವು. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಥ್ಯಾಂಕ್ ಯು ತೀಕ್ಷಾ, ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್.